ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಫಸ್ಟ್ 2 ದಿನದ್ದು ವಿಡಿಯೋನ ನೋಡಿಲ್ಲ ಊಟಿದು, ಅದನ್ನ ಲಿಂಕ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬನ್ನಿ. ಹಾಗೆ ಇವತ್ತು ಥರ್ಡ್ ಡೇ ಊಟಿ ಟ್ರಿಪ್ ಹೇಗಿತ್ತು ಅನ್ನೋದ್ರ ಬಗ್ಗೆ, ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಡೇ 3 ನಲ್ಲಿ ನಮ್ಮ ಫಸ್ಟ್ ಪ್ರಿಫರೆನ್ಸು ಟಾಯ್ ಟ್ರೈನ್ ಆಗಿತ್ತು. ಟಾಯ್ ಟ್ರೈನ್ ನೀವು ಊಟಿಲಿ ಇದ್ದೀರಾ ಅಂತಂದ್ರೆ ಊಟಿಯಿಂದಾನೇ ಟಾಯ್ ಟ್ರೈನ್ ಕ್ಯಾಚ್ ಮಾಡ್ಬೋದು. ಇಲ್ಲ ಕೂನೂರಲ್ಲಿ ಇದ್ದೀರಾ ಅಂತಂದ್ರೆ ಕೂನೂರಿಂದಾನೇ ಟಾಯ್ ಟ್ರೈನ್ ಕ್ಯಾಚ್ ಮಾಡ್ಬೋದು. ಟಾಯ್ ಟ್ರೈನ್ ಹೇಗೆ ಅಂತಂದ್ರೆ ಆನ್ಲೈನಲ್ಲಿ ಕೂಡ ಟಿಕೆಟ್ಸ್ ಇರುತ್ತೆ, ಇಲ್ಲ ಆಫ್ಲೈನಲ್ಲಿ ಕೂಡ ಟಿಕೆಟ್ಸ್ ಇರುತ್ತೆ. ನಿಮ್ಗೆ ಯಾವ್ದು ಅವೈಲೇಬಲ್ ಅಂತ ಅನ್ಸುತ್ತೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಆ ಥರ ಮಾಡ್ಕೋಬಹುದು. ಆನ್ಲೈನಲ್ಲಿ ಏನಾದರೂ ನೀವು ಟಿಕೆಟ್ನ ಬುಕ್ ಮಾಡ್ಕೋತೀವಿ ಅಂತಂದ್ರೆ ಒಂದು 2-3 ಮಂತ್ಸ್ ಮುಂಚೆನೆ ಬುಕ್ ಮಾಡ್ಕೋಬೇಕಾಗತ್ತೆ. ಏಕೆಂದ್ರೆ ಟಿಕೆಟು ಸಿಗೋದು ತುಂಬಾ ಕಷ್ಟ ಇರುತ್ತೆ, ತುಂಬಾ ರಶ್ ಇರುತ್ತೆ. ಹಾಗಾಗಿ ನೀವೇನಾದರೂ ಆಫ್ಲೈನಲ್ಲಿ ಟಿಕೆಟ್ ತಗೋತೀರಾ ಅಂತಂದ್ರೆ ಅದಕ್ಕೂ ರಶ್ ತುಂಬಾನೇ ಇರುತ್ತೆ. ನಾನು ಫಸ್ಟ್ ತೋರಿಸಿದ್ದು ಕೂನೂರಿನಲ್ಲಿ ನಾವು ಟಾಯ್ ಟ್ರೈನ್ ಹೇಗಿದೆ ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ನಾವು ಡಾಲ್ಫಿನ್ ನೋಸ್ ನೋಡೋಣ ಅಂತ ಅಂದ್ಬಿಟ್ಟು ಕೂನೂರ್ಗೆ ಹೋಗಿದ್ದಾಗ ಅಲ್ಲಿ ಟಾಯ್ ಟ್ರೈನ್ ಟಿಕೆಟ್ ಸಿಗುತ್ತಾ ಅಂತ ನೋಡೋದಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನಮಗೆ ಟಾಯ್ ಟ್ರೈನ್ಗೆ ಟಿಕೆಟ್ ತುಂಬಾ ರಶ್ ಇರೋ ಕಾರಣಕ್ಕೆ ನಮ್ಗೆ ಟಿಕೆಟ್ ಸಿಗ್ಲಿಲ್ಲ. ಹಾಗೆ ಟ್ರೈನ್ ನೋಡ್ಕೊಂಡ್ ಬಂದ್ವಿ ಅಷ್ಟೇನೆ. ಅದನ್ನ ನಾನು ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ದೀನಿ. ನಾವು ಇನ್ನು ಊಟಿನಲ್ಲಿ ನಾವು ಟಾಯ್ ಟ್ರೈನ್ಗೆ ಹೋಗಿದ್ದು ಬೆಳಗಿನ ಜಾವ 4 o'clockಗೆ ಟಿಕೆಟ್ಗೆ ಅಂತೇಳಿ ತುಂಬಾನೇ ಕ್ಯೂ ಇದ್ರು. ಯಾಕಂದ್ರೆ ಒಬ್ರಿಗೆ 4 ಟಿಕೆಟ್ ಅಷ್ಟೇ ಕೊಡೋದು ಟಾಯ್ ಟ್ರೈನ್ಗೆ. ನೀವೇನಾದ್ರೂ ಜಾಸ್ತಿ ಜನ ಹೋಗ್ತಾ ಇದ್ದೀರಾ ಅಂತಂದ್ರೆ 2-3 ಜನ ಕ್ಯೂ ನಿಂತ್ಕೊಂಡು ಟಿಕೆಟ್ ಜಾಸ್ತಿ ತಗೊಳ್ಳೋದು ಒಳ್ಳೇದು. ಟಾಯ್ ಟ್ರೈನ್ಗೆ ತುಂಬಾ ರಶ್ ಇರುತ್ತೆ. ಆಮೇಲೆ ಅದರಲ್ಲಿ ಟಾಯ್ ಟ್ರೈನಲ್ಲಿ ಇರೋದು ಬರೀ 3 ಬೋಗಿಗಳು ಆಗಿರೋದ್ರಿಂದ ಬರೀ 60-70 ಸೀಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಅದರಲ್ಲೆಲ್ಲ ಸ್ಟ್ಯಾಂಡಿಂಗು ಆ ಥರ ಎಲ್ಲ ಏನೂ ಇರೋದಿಲ್ಲ. ಸ್ವಲ್ಪ ಟಿಕೆಟ್ಗಳು ಆನ್ಲೈನಲ್ಲೇ ಬುಕ್ ಆಗಿರೋದ್ರಿಂದ ಆಫ್ಲೈನಲ್ಲಿ ಬರೀ 30-40 ಅಷ್ಟು ಟಿಕೆಟ್ಸ್ ಮಾತ್ರ ಇರುತ್ತೆ. ಅಂದ್ರೆ ಒಬ್ರಿಗೆ 4 ಟಿಕೆಟ್ ಕೊಡೋದ್ರಿಂದ ಕ್ಯೂನಲ್ಲಿ ನಿಂತಿರೋದ್ರಲ್ಲಿ ಒಂದು 10 ಜನಕ್ಕೆ ಟಿಕೆಟ್ ಸಿಕ್ಕಿದ್ರೆ ಹೆಚ್ಚು, ಅದಕ್ಕಿಂತ ಜಾಸ್ತಿ ಜನಕ್ಕೆ ಟಿಕೆಟ್ ಸಿಗಲ್ಲ. ಅದರಲ್ಲಿ ಕೆಲವೊಬ್ರು ಮಾತ್ರ ಯಾರಾದರೂ ಒಂದೊಂದೇ ಸಿಂಗಲ್ ಟಿಕೆಟ್ ತಗೋತಾರೆ, ಇಲ್ಲ 2 ಟಿಕೆಟ್ ತಗೋತಾರೆ. ಈ ಥರ ಇದ್ದಾಗಷ್ಟೇ ಒಂದು 15 ಜನದವರೆಗೂ ಟಿಕೆಟ್ ಸಿಗುತ್ತೆ ಅಷ್ಟೇನೆ. ಕ್ಯೂನಲ್ಲಿ ನಿಂತಿರೋರಿಗೆ 15 ಜನದ ಮೇಲೆ ಜಾಸ್ತಿ ಟಿಕೆಟ್ ಸಿಗಲ್ಲ. ಅವ್ರಿಗೆಲ್ಲ ನೆಕ್ಸ್ಟ್ ಟ್ರೈನ್ಗೆ ಅಂತೇಳಿ ನಿಲ್ಲಿಸ್ತಾರೆ. ಕೆಲವೊಬ್ರು ಕಾಯ್ತಾ ಇರ್ತಾರೆ, ಕೆಲವೊಬ್ರು ಕಾಯಷ್ಟು ಟೈಮ್ ಇಲ್ಲ, ನಾವು ಬೇರೆ ಪ್ಲೇಸ್ನೆಲ್ಲ ಕವರ್ ಮಾಡಬೇಕು ಅಂತಂದ್ರೆ ಬೇಗ ಹೊರಟ್ಬಿಡ್ತಾರೆ. ಹಾಗಾಗಿ ಬಟ್ ಟಾಯ್ ಟ್ರೈನ್ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಊಟಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಟಾಯ್ ಟ್ರೈನ್ನ ಮಿಸ್ ಮಾಡದೆ ನೋಡ್ಕೊಂಬನ್ನಿ. ನಾವು ಅರ್ಲಿ ಮಾರ್ನಿಂಗು 4:30ನಲ್ಲಿ ಕ್ಯೂ ನಿಂತಿದ್ದಕ್ಕೆ ನಾವು ಕ್ಯೂನಲ್ಲಿ 20ನೇ ಅವರಾಗಿದ್ವಿ. ಹಾಗಾಗಿ ನಮಗೆ ಬೆಳಿಗ್ಗೆ 9 ಗಂಟೆ ಟ್ರೈನಿಗೆ ಟಿಕೆಟ್ ಸಿಗಲಿಲ್ಲ. ಅದೇ ಕ್ಯೂನ ಕಂಟಿನ್ಯೂ ಮಾಡಿ ನಮಗೆ 12 ಗಂಟೆ ಟ್ರೈನ್ಗೆ ಟಿಕೆಟ್ ಸಿಕ್ಕಿದ್ದು. ಆದರೆ 12 ಗಂಟೆ ಟ್ರೈನು ಹೇಗಾಯಿತು ಅಂತಂದರೆ ಅವತ್ತು ಮಧ್ಯಾಹ್ನ 2 ಗಂಟೆ ಟ್ರೈನು ಕ್ಯಾನ್ಸಲ್ ಆಗಿತ್ತು. ಹಾಗಾಗಿ ಅಲ್ಲಿ ಈ ರೈಲ್ವೆ ಹಳಿಗಳಲ್ಲಿ ಮಧ್ಯೆ ಏನಾದರೂ ಈ ಸ್ನೋ ಎಲ್ಲ ಜಾಸ್ತಿ ಬಿದ್ದು ಅಲ್ಲೆಲ್ಲ ರಸ್ತೆ ಏನಾದರೂ ರಿಪೇರಿ ಇದೆ ಅಂತಂದರೆ ಇದ್ದಕ್ಕಿದ್ದಂಗೆ ಟ್ರೈನ್ಗಳು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅದು ನೋಡಿಕೊಂಡು 1 ಅವರ್ ಮುಂಚೆ, ಟ್ರೈನ್ ಟೈಮಿಂಗ್ಸ್ಗಿಂತ 1 ಅವರ್ ಮುಂಚೆ ಮಾತ್ರ ಟಿಕೆಟ್ ಕೊಡ್ತಾರೆ. ಹಾಗಾಗಿ ನಾವು ವೆಯ್ಟ್ ಮಾಡಿ ಟಿಕೆಟ್ ತೊಗೊಂಡು ಟಾಯ್ ಟ್ರೈನ್ಗೆ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ನಾವು ವೆಯ್ಟ್ ಮಾಡಿ 12 ಗಂಟೆ ಟ್ರೈನ್ಗೆ ಅಂತ ಟಿಕೆಟ್ ತೊಗೊಂಡಿದ್ದು. ಬಟ್ ಟ್ರೈನ್ ಬಂದು ಹೊರಡೋಷ್ಟಕ್ಕೆ 12 ಕಾಲೇ ಆಗಿತ್ತು. ನಾನು ಸ್ಟಾರ್ಟಿಂಗಲ್ಲೇ ಟೈಮಿಂಗ್ಸ್ ಕೂಡ ತೋರಿಸಿದ್ದೀನಿ. ಈ ಗ್ಯಾಪಲ್ಲೇ ಊಟಿ ರೈಲ್ವೆ ಸ್ಟೇಷನ್, ಟಾಯ್ ಟ್ರೈನ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ರೈಲ್ವೆ ಕ್ಯಾಂಟೀನ್ ಇದೆ. ನಮಗೆ ಅಲ್ಲಿ ಕಸ್ಟಮರ್ಸ್ ಅಂದರೆ ಪ್ಯಾಸೆಂಜರ್ಸಿಂದ ನಮ್ಗೆ ಗೊತ್ತಾಗಿತ್ತು ಅಲ್ಲಿ ಕ್ಯಾಂಟೀನ್ ಇದೆ ಅನ್ನೋದು. ನಮ್ಮ ನೆಕ್ಸ್ಟ್ ಟ್ರೈನ್ ಕಾಯುವಾಗ ಟಿಫನ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಅಲ್ಲೇ ಹೋಗಿ ಟಿಫನ್ ಮಾಡ್ತಾಯಿದ್ರು. ನಾವು ಹೋಗಿದ್ದು ನಾವು ಕೂಡ ಅಲ್ಲಿ ನಮಗೆ ಈಗ ಕನ್ನಡದ ತುಂಬ ಜನ ಸಿಕ್ಕಿದ್ರು, ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಆಗಿದ್ರು. ಅವ್ರ ಕಡೆಯಿಂದ ನಾವು ಕ್ಯಾಂಟೀನ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಊಟ ತಿಂಡಿ ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 7ಇಂದ ಸಂಜೆ 7:30ವರೆಗೂ ನಿಮಗೆ ಟಿಫನ್ನು ಊಟ ಎಲ್ಲ ಸಿಗುತ್ತೆ. ತುಂಬಾ ಕಮ್ಮಿ ರೇಟಲ್ಲೇ ಸಿಗುತ್ತೆ. ಹಾಗೆ ಫ್ರೆಶ್ ಆಗಿರುತ್ತೆ, ನೀಟ್ ಕ್ವಾಲಿಟಿ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು 4 ಜನನೂ ಅಲ್ಲೇ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಟಾಯ್ ಟ್ರೈನ್ಗೆ ಹೋಗಿದ್ದು. ನೀವೇನಾದರೂ ಊಟಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಟಾಯ್ ಟ್ರೈನ್ಗೆ ಹೋಗೋದ್ರ ಬಗ್ಗೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಏಕೆಂದರೆ ನೀವೇನಾದರೂ ಟಾಯ್ ಟ್ರೈನ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಒನ್ ಡೇ ಫುಲ್ಲು ಸ್ಪೆಂಡ್ ಮಾಡಬೇಕಾಗತ್ತೆ. ಏಕೆಂದರೆ ಟಿಕೆಟ್ ಸಿಗೋದು, ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದು, ಮತ್ತು ನಾವು ಆ ಕಡೆಯಿಂದ ರಿಟರ್ನ್ ಬರೋದು, ಇದೆಲ್ಲ ನಮಗೆ ಹೆಚ್ಚು ಕಮ್ಮಿ 3/4 ದಿನ ಟೈಮ್ ಕವರ್ ಆಗಿಬಿಡುತ್ತೆ. ಅಲ್ಲಿ ಯಾವುದೇ ವಿಸಿಟಿಂಗ್ ಪ್ಲೇಸ್ಗೆ ಹೋಗ್ತೀನಿ ಅಂದರೂ 6:30ಗೆಲ್ಲ ಕ್ಲೋಸ್ ಆಗ್ತಾ ಇರುತ್ತೆ ಈವ್ನಿಂಗು. ಹಾಗಾಗಿ 3/4 ದಿನ ನಾವು ಟಾಯ್ ಟ್ರೈನ್ಗೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತಂದರೆ ಇದ್ರ ಮಧ್ಯ ತಿಂಡಿ ಊಟ ಈ ಥರ ಅಂದ್ಕೊಂಡು ಇನ್ನು ಕಾಲು ಭಾಗ ಟೈಮ್ ಹೊರಟೋಗ್ಬಿಡುತ್ತೆ. ಅದ್ರ ಜೊತೆಗೆ ನೀವು ನೋಡ್ತೀವಿ ಅಂತಂದರೆ ಇನ್ನೊಂದು ಪ್ಲೇಸ್ನ ಮಾತ್ರ ನೋಡ್ಬೋದು. ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀವಿ ಅಂತಂದಾಗ ಅರ್ಜೆಂಟ್ ಮಾಡೋದಕ್ಕಿಂತ ನಾವು ಸ್ವಲ್ಪ ಟೈಮ್ ಕೊಟ್ಟು ನಿಧಾನವಾಗಿ ಎಲ್ಲ ಪ್ಲೇಸ್ಗಳನ್ನ ನೋಡಿಕೊಂಡು ಬರೋದು ಒಳ್ಳೆಯದು. ಏಕೆಂದರೆ ನಾವು ಹೋಗೋದೇ ಎಂಜಾಯ್ ಮಾಡೋದಕ್ಕೆ ಹೋಗಿರ್ತೀವಿ ಅಂತಂದರೆ ಎಲ್ಲ ಪ್ಲೇಸ್ಗಳನ್ನ ನೋಡ್ಕೊಂಡು ಬರೋದು ಒಳ್ಳೆಯದು.
ಊಟಿಗೆ ಹೋದ್ರೆ ದಯವಿಟ್ಟು ಟಾಯ್ ಟ್ರೈನ್ನ ಮಿಸ್ ಮಾಡಬೇಡಿ, ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಅನುಭವ ಅಂತ ನನಗನ್ನಿಸ್ತು. ಫಸ್ಟ್ ಕ್ಲಾಸ್ ಟಿಕೆಟ್ಗಳು ಆಲ್ಮೋಸ್ಟ್ 280 ರುಪೀಸ್ ಇರುತ್ತೆ ಪರ್ ಹೆಡ್. ಅದೇ ಸೆಕೆಂಡ್ ಕ್ಲಾಸ್ ಟಿಕೆಟ್ಗಳು ಆದರೆ 90 ರುಪೀಸ್ ಇರುತ್ತೆ. ಫಸ್ಟ್ ಕ್ಲಾಸ್ ಟಿಕೆಟ್ಗಳು ಆನ್ಲೈನಲ್ಲೇ 70%, 80% ಕಟ್ಬಿಟ್ಟಿರುತ್ತೆ. ಕೆಲವೊಂದು ಮಾತ್ರ ಒಂದು 10%, 20% ಮಾತ್ರ ಅಲ್ಲಿ ಕೊಡ್ತಾ ಇರ್ತಾರೆ ಫಸ್ಟ್ ಕ್ಲಾಸ್ ಬೇಕು ಅನ್ನೋರಿಗೆ. ಇನ್ನು ಸೆಕೆಂಡ್ ಕ್ಲಾಸ್ ಟಿಕೆಟ್ಗಳು ಆಲ್ಮೋಸ್ಟ್ ಅಲ್ಲೇ ಸಿಗುತ್ತೆ ನಿಮಗೆ ಆಫ್ಲೈನಲ್ಲೇ. ಅದು ಬರೀ 90 ರುಪೀಸ್ ಇರುತ್ತೆ. ಟಾಯ್ ಟ್ರೈನ್ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡಿದೆ ನೋಡ್ಕೊಂಡು. ನಾವು ಟಾಯ್ ಟ್ರೈನ್ಗೆ ಟಿಕೆಟ್ ತೊಗೊಂಡಿದ್ದು ಊಟಿಯಿಂದ ಕೂನೂರಿಗೆ ತೊಗೊಂಡಿದ್ದು. ನಾವು ಕೂನೂರು ರೀಚ್ ಆದಮೇಲೆ ಆ ಕಡೆಯಿಂದ ಮತ್ತೆ ಬರುವಾಗ ಟಾಯ್ ಟ್ರೈನ್ಗೆ ಬಂದರೆ ಟೈಮು ತುಂಬ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ಕಡೆಯಿಂದ ಬರ್ತಾ ನಾರ್ಮಲ್ ಅಲ್ಲಿ ಲೋಕಲ್ ಬಸ್ಗಳಿರುತ್ತೆ, ಅದೆಲ್ಲ 20 ರುಪೀಸ್ ಪರ್ ಹೆಡ್ ಥರ ಇರುತ್ತೆ. ಹಾಗಾಗಿ ನಾವು ನಾರ್ಮಲ್ ಅಲ್ಲಿ ಲೋಕಲ್ ಬಸ್ಗೆ ಬಂದ್ಬಿಟ್ವಿ. ಟೈಮು ನಾವು ಕವರ್ ಮಾಡಿದಷ್ಟು ಬೇರೆ ಪ್ಲೇಸ್ಗಳನ್ನ ನೋಡ್ಬೋದು ಅನ್ನೋದು ನಮ್ಮ ಇಂಟೆನ್ಷನ್ ಆಗಿತ್ತು. ಹಾಗಾಗಿ ಇನ್ನು ನಾವು ಟಾಯ್ ಟ್ರೈನ್ನ ಮುಗಿಸ್ಕೊಂಡು ಹೋಗಿದ್ದು ಅಂತಂದರೆ ಕರ್ನಾಟಕ ಸಿರಿಕಲ್ಚರ್ ಪಾರ್ಕಿಗೆ. ಅದು ತುಂಬಾ ಚೆನ್ನಾಗಿದೆ. ಊಟಿನಲ್ಲಿ ಮಿಸ್ ಮಾಡದೆ ನೋಡಬೇಕಾಗಿರುವಂಥ ಪ್ಲೇಸ್ ಅಂದರೆ ಕರ್ನಾಟಕ ಪಾರ್ಕು. ಹೇಗಿದೆ ಅಂತಂದರೆ ನೀವೀಗ ಬಟಾನಿಕಲ್ ಗಾರ್ಡನ್ಗಿಂತಲೂ ತುಂಬಾ ಚೆನ್ನಾಗಿದೆ. ನನ್ನ ಮಕ್ಳಿಗಂತೂ ಕರ್ನಾಟಕ ಪಾರ್ಕ್ ತುಂಬಾ ಇಷ್ಟ ಆಯಿತು. ಇನ್ನು ಇಲ್ಲಿ ಪಾರ್ಕಿಂಗ್ ಬಗ್ಗೆ ಹೇಳೋದಾದರೆ ಪಾರ್ಕಿಂಗು ಕಾರು ಅಥವಾ 4 ವೀಲರ್ ಯಾವುದೇ ಇದ್ರೂ ಪಾರ್ಕಿಂಗ್ ಚಾರ್ಜಸ್ 100 ರುಪೀಸ್ ಇರುತ್ತೆ. ಹಾಗೆ ಪರ್ ಹೆಡ್ ಕೂಡ 100 ರುಪೀಸ್ ಇರುತ್ತೆ. ಊಟಿನಲ್ಲಿರೋ ರೋಸ್ ಗಾರ್ಡನು ಮತ್ತು ಬಟಾನಿಕಲ್ ಗಾರ್ಡನ್ಗಿಂತಲೂ ನಾವು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿದ್ದು ಅಂತಂದರೆ ಈ ಕರ್ನಾಟಕ ಗಾರ್ಡನಲ್ಲೇ. ಇದು ತುಂಬಾ ಚೆನ್ನಾಗಿದೆ. ನಾವಿದ್ದಿದ್ದು ಹೋಟ್ಲಿಗಂತೂ ಇದು ಹತ್ರನೇ ಇತ್ತು. ನಾವು ಆ ಕಡೆಯಿಂದ ಟಾಯ್ ಟ್ರೈನ್ ಮುಗಿಸ್ಕೊಂಡು ಕೂನೂರಿಂದ ನಾವು ಬಸ್ಸಿಗೆ ಬಂದಿದ್ದು ತುಂಬಾ ಒಳ್ಳೇದಾಯಿತು ಅಂತ ಅನ್ನಿಸ್ತು. ಏಕೆಂದರೆ ಇಲ್ಲಿ ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಪ್ಲಾಂಟ್ಸ್ಗಳನ್ನೆಲ್ಲದನ್ನು ಬರ್ಡ್ಸ್ ಥರ ಅಥವಾ ಅನಿಮಲ್ಸ್ ಥರ ಎಲ್ಲ ಶೇಪ್ನಲ್ಲಿ ಕಟ್ ಮಾಡಿರ್ತಾರೆ. ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಈ ಥರ ಕಟ್ ಮಾಡಿರೋ ಜಾಗಗಳಲ್ಲಿ ಅಥವಾ ರೌಂಡ್ ಶೇಪ್ಗಳಲ್ಲಿ ಆ ಥರ ಎಲ್ಲ ಗಿಡಗಳನ್ನ ಹುಲ್ಲನ್ನ ಇದನ್ನೆಲ್ಲ ಕಟ್ ಮಾಡಿರೋ ಥರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಥವಾ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಗಾರ್ಡನ್ ಒಳಗೆ ಹೇಗೆ ಅಂತಂದರೆ ಈ ಪ್ಲಾಂಟ್ಗಳನ್ನೆಲ್ಲದನ್ನು ಪಿಕಾಕ್ ಥರ, ಡಕ್ ಥರ ಅಥವಾ ಇಲ್ಲಿ ಎಲಿಫೆಂಟು, ರ್ಯಾಬಿಟ್ಟು ಈ ಥರ ಎಲ್ಲ ಶೇಪಲ್ಲಿ ಕಟ್ ಮಾಡಿರೋದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಗ್ರೀನರಿ ಇರೋದಕ್ಕೂ ತುಂಬಾ ಲುಕ್ ಅನ್ನಿಸ್ತಾ ಇತ್ತು. ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇತ್ತು ನಮಗೆಲ್ಲರಿಗೂ. ಇನ್ನು ಇಲ್ಲಿ ಹೇಳೋದಾದರೆ ಕರ್ನಾಟಕ ಪಾರ್ಕ್ ಇದರಲ್ಲಿ ಎವ್ರಿ ಸಮ್ಮರಲ್ಲಿ ಮಾತ್ರ ಫ್ಲವರ್ ಶೋ ಆಗ್ತಾರೆ ಅಂತ ಹೇಳ್ತಾ ಇದ್ರು ಅಲ್ಲಿ. ಇಲ್ಲಿ ನೋಡೋದಕ್ಕೆ ಫ್ಲವರ್ಸು ಆಗಲಿ ಅಥವಾ ಗಿಡಗಳಾಗಲಿ ವೆರೈಟಿ ತುಂಬಾ ಚೆನ್ನಾಗಿದೆ. ಅದನ್ನ ಲೈನಲ್ಲಿ ಅವ್ರ ಶೇಪಲ್ಲೆಲ್ಲ ಕಟ್ ಮಾಡಿರ್ತಾರೆ, ಶೇಪ್ನಲ್ಲಿ ಬೆಳೆಸಿರ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಕರ್ನಾಟಕ ಪಾರ್ಕಲ್ಲಿ ಹೈಲೈಟ್ಸು ಅಂತ ಹೇಳೋದಾದರೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೂ ತುಂಬಾ ಚೆನ್ನಾಗಿದೆ.
ಬೇಡ ಬೇಡ. ಕರ್ನಾಟಕ ಗಾರ್ಡನಲ್ಲಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಾವು ಅಲ್ಲಿಂದ ಬಂದಿದ್ದು ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎರಡು ಒಂದೇ ಕಡೆ ಇರೋದು. ಇದೇಗಿದೆ ಅಂತಂದರೆ ಪಾರ್ಕಿಂಗ್ ಚಾರ್ಜಸ್ಸು 100 ರುಪೀಸ್ ಇರುತ್ತೆ, ಪರ್ ಹೆಡ್ 50 ರುಪೀಸ್ ಇರುತ್ತೆ ಎಂಟ್ರಿ ಚಾರ್ಜು. ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅವತ್ತು ಸ್ವಲ್ಪ ಮಳೆನೂ ಇತ್ತು ಲೈಟಾಗಿ, ಅಂದರೆ ಸೋನೆ ಮಳೆ ಥರ ಇತ್ತು. ಅದು ಮಧ್ಯಾಹ್ನದ ಮೇಲೆ ಬೇರೆ ಆಗಿತ್ತು, ಈವ್ನಿಂಗ್ ಹತ್ರ ಬರ್ತಾ ಇದ್ದೀವಿ ಅನ್ನೋ ಥರ ಟೈಮಲ್ಲಿ ಸ್ವಲ್ಪ ಸೋನೆ ಮಳೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫಸ್ಟ್ ನಾವು ನೋಡೋದಕ್ಕೆ ಅಂತ ಹೋಗಿದ್ದು ಚಾಕ್ಲೇಟ್ನ ಹೇಗೆ ತಯಾರಿಸ್ತಾರೆ ಅಂತ. ಚಾಕ್ಲೇಟು ಅಲ್ಲಿ ಊಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ಡಾರ್ಕ್ ಚಾಕ್ಲೇಟ್ಗಳು ಜಾಸ್ತಿ ಇರುತ್ತೆ, ಅದು ಬಿಟ್ಟರೆ ಮಿಲ್ಕಿ ಚಾಕ್ಲೇಟ್ಗಳು ಇರುತ್ತೆ. ಇಲ್ಲಿ ಥರ ಸ್ವೀಟ್ ಜಾಸ್ತಿ ಇರಲ್ಲ, ಅಲ್ಲಿ ಕೋಕೋ ಪೌಡರ್ಗಳು ಜಾಸ್ತಿ ಯೂಸ್ ಮಾಡಿ ಸ್ವಲ್ಪ ಲೈಟಾಗಿ ಕಹಿ ಅಂಶಗಳು ಬರುತ್ತೆ. ಆ ಥರ ಡಾರ್ಕ್ ಚಾಕ್ಲೇಟ್ಗಳು ಜಾಸ್ತಿ ಇರುತ್ತೆ. ಅದು ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ತುಂಬ ಎಲ್ಲ ಕಡೆನೂ ಅಲ್ಲಿ ನೀವು ಯಾವುದೇ ವಿಸಿಟಿಂಗ್ ಪ್ಲೇಸ್ಗೆ ಹೋದ್ರೂ ಚಾಕ್ಲೇಟ್ಗಳು ತುಂಬ ಸೇಲ್ ಮಾಡ್ತಾ ಇರ್ತಾರೆ. ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ ಎಂಟ್ರಿ ಆಗ್ತಿದ್ದಾಗೂ ಅಷ್ಟೇ ಅಲ್ಲೂ ಕೂಡ ಕ್ಯೂ ಸಿಸ್ಟಮ್ ಇರುತ್ತೆ. ಕ್ಯೂನಲ್ಲೇ ಹೋಗಬೇಕು. ಕ್ಯೂನಲ್ಲಿ ಹೋಗ್ತಿದ್ದಂಗೆ ನಮಗೆ ಚಾಕ್ಲೇಟ್ ಹೇಗೆ ತಯಾರಿಸ್ತಾರೆ ಅನ್ನೋದು ತೋರಿಸ್ತಾರೆ. ಹಾಗೆ ನಮಗೆ ಟೇಸ್ಟ್ ನೋಡೋದಕ್ಕೆ ಅಂತ ಕೂಡ ಚಾಕ್ಲೇಟ್ಗಳು ಕೊಡ್ತಾರೆ. ವೆರೈಟಿ ಫ್ಲೇವರು, ವೆರೈಟಿ ಕಲರ್ಸ್ ಆ ಥರ ಎಲ್ಲ ಇರುತ್ತೆ. ಅದರಲ್ಲಿ ನಮ್ಗೆ ಯಾವುದು ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ಬೇಕಿದ್ರೆ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋದಾಗ, ನೆಕ್ಸ್ಟ್ ಕಂಟಿನ್ಯೂ ನಾವು ಕ್ಯೂ ಮೂವ್ ಮಾಡಿದಾಗ ನೆಕ್ಸ್ಟ್ ಫ್ಲೋರಲ್ಲಿ ಸೇಲ್ಗೆ ಅಂತಲೇ ಇಟ್ಟಿರ್ತಾರೆ. ಅಂದರೆ ಆಚೆ ತೊಗೋತೀವಿ ಅನ್ನೋದಕ್ಕಿಂತಲೂ ಅಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ, ವರ್ತ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಚಾಕ್ಲೇಟು. ನಾವು ಕೂಡ ನಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೊಡೋದಕ್ಕೆ ಅಂತೇಳಿ ಒಂದು 5-6 ಬಾಕ್ಸ್ ಅಷ್ಟು ಚಾಕ್ಲೇಟ್ಸ್ನ ತೊಗೊಂಡು ನಾವು ಅಲ್ಲಿಂದ ಕಂಟಿನ್ಯೂ ಮೂವ್ ಆಗಿದ್ದು ಟೀ ಪೌಡ್ರ್ ಫ್ಯಾಕ್ಟ್ರಿಗೆ. ಅಲ್ಲಿ ಟೀ ಪೌಡ್ರನ್ನ ಹೇಗೆ ತಯಾರಿಸ್ತಾರೆ, ಟೀ ಗಿಡಗಳನ್ನೆಲ್ಲ ಒಣಗಿಸೋದು, ಅದನ್ನೆಲ್ಲ ಮೆಥಡ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. ಅದು ಕ್ಯೂ ಸಿಸ್ಟಮಲ್ಲೇ ಹೋಗಬೇಕು. ಅಲ್ಲಿ ನೋಡಿಕೊಂಡು ನಮ್ಮ ಮುಂದೆ ಹೋಗ್ತಿದ್ದಂಗೆ ನಮಗೂ ಕೂಡ ಅಲ್ಲಿ ಟೀನ ಟೇಸ್ಟ್ ಮಾಡೋದಕ್ಕೆ ಅಂತ ಕೊಡ್ತಾರೆ. ಅಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ ಯಾವ್ಯಾವ ಫ್ಲೇವರ್ ಅಂತ. ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ತೊಗೊಂಡು ಕುಡಿದು ನಿಮ್ಗೆ ಅದೇನಾದರೂ ಇಷ್ಟ ಆಯಿತು ಅಂತಂದರೆ ಅಲ್ಲೂ ಕೂಡ ಹೀಗೆ ಟೀ ಪೌಡ್ರ್ಗಳದು ಸೇಲ್ಗೆ ಇಟ್ಟಿರ್ತಾರೆ. ನಿಮ್ಗೆ ಯಾವ ಫ್ಲೇವರ್ ಬೇಕು, ಮಸಾಲಾ ಟೀ, ಜಿಂಜರ್ ಟೀ ಅಥವಾ ಚಾಕ್ಲೇಟ್ ಟೀ, ವೆರೈಟಿ ತುಂಬಾ ವೆರೈಟಿಗಳು ಇರುತ್ತೆ. ಲೆಮನ್ ಟೀ ವೆರೈಟಿ ತುಂಬಾ ಇರುತ್ತೆ, 12 ಥರ ಇರುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಟೀ ಪೌಡ್ರ್ ಕೂಡ ಕಮ್ಮಿ ರೇಟ್ ಇರುತ್ತೆ ಅಲ್ಲಿ. ಅದೇ ನೆಕ್ಸ್ಟ್ ಫ್ಲೋರ್ಗಳಲ್ಲಿ ನೀಲಗಿರಿ ತೈಲ ಅಥವಾ ಮಂಡಿ ನೋವಿಗೆ ಅಥವಾ ಬೆನ್ನು ನೋವಿಗೆ ಹಚ್ಚೋದಕ್ಕೆ ಈ ಥರ ಎಲ್ಲ ಫೇಸ್ಗಳು ಯೂಸ್ ಮಾಡುವಂಥ, ಮೊಡವೆಗಳಿಗೆ ಯೂಸ್ ಮಾಡುವಂಥ ಆಯಿಲ್ಗಳು, ಫೇಸ್ ವಾಶ್ಗಳು, ಅದೆಲ್ಲ ತುಂಬ ವೆರೈಟೀಸಲ್ಲಿ ಇರುತ್ತೆ. ನ್ಯಾಚುರಲಲ್ಲಿ ತಯಾರಿಸುವಂಥ ಐಟಮ್ಸ್ಗಳು ಇರುತ್ತೆ. ನಿಮ್ಗೆ ಯಾರಿಗಾರು ಇಷ್ಟ ಆಯಿತು ಅಂದರೆ ಬೇಕಿದ್ದು ತೊಗೋಬೋದು. ನಾವು ನಮ್ಮ ತಂದೆ ಮಂಡಿ ನೋವಿದೆ ಅನ್ನೋ ಕಾರಣಕ್ಕೆ ಮಂಡಿ ನೋವಿಗೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಆಯಿಲ್ ತೊಗೊಂಡ್ವಿ. ಹಾಗೆ ಟೀ ಪೌಡ್ರ್ಗಳು ಜಾಸ್ತಿ ತೊಗೊಂಡ್ವಿ. ಇದೆಲ್ಲ ಅಲ್ಲಿ ಒಂದಷ್ಟು ಚಾಕ್ಲೇಟ್ಸ್ ತೊಗೊಂಡ್ವಿ. ಅದ್ರ ನೆಕ್ಸ್ಟ್ ಫ್ಲೋರಲ್ಲೇ ಸೇಲ್ಸ್ ಆಗಿದ್ದಾರೆ. ತುಂಬ ಕೀ ಬಂಚ್ಗಳು, ಇಯರಿಂಗ್ಸ್ಗಳು, ತುಂಬ ವೆರೈಟೀಸ್, ಪರ್ಸ್ಗಳಂತೆ, ಗಾಗಲ್ಗಳು, ಬ್ಯಾಂಗಲ್ಸು, ಡಾಲ್ಗಳು, ತುಂಬ ವೆರೈಟೀಸ್ ಐಟಮ್ಸು, ಬಟ್ಟೆಗಳು, ಟೀ ಶರ್ಟ್ಸು ಅಥವಾ ಚೂಡಿದಾರ್ಗಳು, ಜೀನ್ಸು, ಇದೆಲ್ಲ ತುಂಬ ವೆರೈಟೀಸ್ ಎಲ್ಲ ಹಾಕಿದ್ದಾರೆ. ಶೂಸ್ ಎಲ್ಲ ಹಾಕಿದ್ದಾರೆ. ನಿಮ್ಗೆ ಏನು ಶಾಪ್ ಮಾಡಬೇಕು ಅಂತ ಅನ್ಸುತ್ತೆ ಅದೆಲ್ಲ ಒಂದೇ ಕಡೆ ಸಿಗುತ್ತೆ. ಅಲ್ಲೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ನಮ್ಗೆ ಏನೇನು ಶಾಪ್, ಅಲ್ಲಿ ತುಂಬ ಶಾಪ್ ಮಾಡಿದ್ವಿ ನಾವು. ನಮ್ಮಲ್ಲಿರುವಂಥ ಹುಡುಗಿರಿಗೆ, ನಾವು ಲೇಡೀಸ್ಗಳಿಗೆ ಎಲ್ಲರಿಗೂ ಒಂದಷ್ಟು ಇಯರಿಂಗ್ಸು, ಮಕ್ಳುಗಳಿಗೆಲ್ಲ ಕೀ ಬಂಚ್ಗಳು, ಒಂದಷ್ಟು ಶಾಪ್ ಮಾಡಿಕೊಂಡು
ಐತಿ ನೋಡು ಕ್ಯಾಪು. ಹಾಂ ಒಬ್ಬ ಕಾರ್ ಇಲ್ಲೊಂದ್ಸಲ ಕೇಳ್ಬೇಕಂತ. ನಾವು ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಅದರ ಹತ್ರದಲ್ಲೇ ಇರುವಂಥ ಟೀ ಎಸ್ಟೇಟ್ಗೆ ನಾವು ವಿಸಿಟ್ ಮಾಡಿದ್ವಿ. ಟೀ ಎಸ್ಟೇಟ್ ಕೂಡ ತುಂಬಾ ಚೆನ್ನಾಗಿದೆ. ಊಟಿನಲ್ಲಿ ಟೀ ಎಸ್ಟೇಟಲ್ಲಿ ಫೋಟೋಶೂಟ್ ಮಾಡೋದೇ ಒಂದು ಚೆಂದ ಅಂತ ಹೇಳ್ಬೋದು. ಇಲ್ಲಿ ಟೀ ಎಸ್ಟೇಟಲ್ಲಿ ಕೂಡ ಪರ್ ಹೆಡ್ 20 ರೂಪೀಸ್ ಥರ ಎಂಟ್ರಿ ಚಾರ್ಜಸ್ ಇರುತ್ತೆ. ಅದು ನಾರ್ಮಲ್ ಫೋಟೋಶೂಟ್ಗೆ ಅಂತಲೇ ಇರುವಂಥ ಟೀ ಎಸ್ಟೇಟು ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಎಂಟ್ರೆನ್ಸಲ್ಲೇ ಚಾಕ್ಲೇಟ್ಗಳನ್ನೆಲ್ಲ, ಚಾಕ್ಲೇಟು, ಟೀ ಪೌಡರು ಇದನ್ನೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಹಾಗೆ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಅಲ್ಲಿ ಏನು ಊಟಿಲಿ ಸಿಗುವಂಥ ಡ್ರೆಸ್ಸಸ್ ಕೂಡ ಇರುತ್ತೆ. ಅದನ್ನು ಬೇಕಿದ್ರು ಕೂಡ ಹಾಕೊಂಡು ನೀವು ಫೋಟೋಶೂಟ್ ಮಾಡಿಸ್ಕೋಬೋದು. ಪರ್ ಹೆಡ್ ಅದು ಕೂಡ 200 ರೂಪೀಸ್ ಇರುತ್ತೆ. ನಾವು ಅದನ್ನೆಲ್ಲ ಏನು ಟ್ರೈ ಮಾಡಲಿಲ್ಲ, ನಾರ್ಮಲ್ ಫೋಟೋಗಳು ಮಾತ್ರ ತೆಗೆಸ್ಕೋಣ ಅಂತ ಅಂದ್ಕೊಂಡು ಫೋಟೋ ಮತ್ತು ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಇಲ್ಲಿ ರೋಡ್ ಸೈಡಲ್ಲೇ ಪಾರ್ಕಿಂಗ್ ತುಂಬಾ ಚೆನ್ನಾಗಿರುತ್ತೆ, ದೊಡ್ಡದಾಗಿ. ಹಾಗಾಗಿ ರೋಡ್ ಸೈಡಲ್ಲೇ ಎಲ್ಲ ಗಾಡಿಗಳು ಪಾರ್ಕ್ ಮಾಡಿದ್ದು. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಏನೂ ಇರಲಿಲ್ಲ. ಇಲ್ಲಿ ಒಂದು 1 ಅವರ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿತ್ತು. ನಾವು ಅಲ್ಲಿಂದ ಬಂದಿದ್ದು ಊಟಕ್ಕೆ ಅಂತ ಹೋಟ್ಲಿಗೆ ಬಂದ್ವಿ. ನಮ್ಗಿಲ್ಲಿ ಬಂದಾಗ 8:30 ಮೇಲಾಗಿತ್ತು. ಹಾಗಾಗಿ ನಮ್ಗೆ ಜಾಸ್ತಿ ವೆರೈಟೀಸ್ ಎಲ್ಲ ಏನೂ ಇರಲಿಲ್ಲ. ಗೋಬಿ ಫ್ರೈಡ್ ರೈಸ್ ಇತ್ತು. ಅದ್ರ ಜೊತೆಗೆ ಅವತ್ತು ಹಬ್ಬದ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಅವತ್ತು ಸ್ವಲ್ಪ ಸ್ವೀಟ್ ಏನೋ ತೊಗೊಳ್ಳೋ ಅಂತ ಅಂದ್ಬಿಟ್ಟು ಕೇಸರಿ ಬಾತ್ ತೊಗೊಂಡಿದ್ವಿ, ಗೋಬಿ ತೊಗೊಂಡಿದ್ವಿ ಅಷ್ಟೇ. ಇಲ್ಲಿ ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟ್ ರೂಮ್ಗೆ ಹೋದ್ವಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಏನಾದರೂ ಕಮೆಂಟ್ಸ್ಗಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.